ಯಾವುದೂ ಡಿಸ್ಟ್ರಾಕ್ಷನ್ ನನ್ನ ಮೈಂಡಿಗೆ ತಗೋಬಾರ್ದು ನಾನು ಅಂತ. ಏನಿದ್ರು ನನ್ನ ವರ್ಕ್, ನನಗೇನಿದೆ ಕೆಲಸ ಅದು ಮಾತ್ರ ಮಾಡಬೇಕು. ಅದು ಬಿಟ್ಟು ಬೇರೆ ಇನ್ಯಾವುದೇ ಥರ ಒಂದು ವಿಚಾರಕ್ಕೂ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಓದೋದು ನೋಡಿ ಇಷ್ಟು ಪೇಂಟ್ ಮಾಡಿ ಫೈನಲಿ ನಾನು ಅಂದ್ಕೊಂಡಿದ್ದು ಕ್ರಾಫ್ಟ್ ಮುಗಿಸ್ದೆ. ದಿಸ್ ಈಸ್ ಹೌ ಇಟ್ ಈಸ್. ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಆಲ್ಸೋ ನಾಟ್ ಬ್ಯಾಡ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೋ ದಿನಗಳಾದ್ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಕಾಲೇಜ್ ರಜಾ ಕೊಟ್ಟಿದ್ರು, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ವೇಸ್ಟ್ ಬಾಟಲ್ಸ್ ಎಲ್ಲ ಮನೇಲಿ ಬಿದ್ದಿರುತ್ತಲ್ಲ, ಸೊ ಅದರಲ್ಲಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋದ ಅಂತ ಐಮ್ ಡೂಯಿಂಗ್. ಯಾಕೆ ನಿಮಗೂ ತೋರಿಸ್ಬಾರ್ದು ನನ್ನ ಕ್ರಿಯೇಟಿವಿಟಿನ ಅಂತ ಸೊ ಮಾಡ್ತಾಯಿದ್ದೀನಿ. ಹಾಗೆ ಐ ಫೌಂಡ್ ಮೈ ಸ್ಕೆಟಸ್ಕೋಪ್. ಎಷ್ಟೋ ದಿನಗಳಾಗಿತ್ತು ಇದನ್ನ ನೋಡಿ. ಸೊ ಫೈನಲಿ ಸಿಕ್ತು ಇದು ನನಗೆ. ಸೊ ಈಗ ಪೇಂಟ್ ಮಾಡಿದ್ದೀನಿ, ತೋರಿಸ್ತೀನಿ ರೀ ನಿಮಗೆ. ಎಷ್ಟು ಪೇಂಟ್ ಮಾಡಿದ್ದೀನಿ, ಇನ್ನೂ ಮಾಡಬೇಕು. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಟೇಬಲ್ನ ಡೆಕೋರ್ ಮಾಡೋದ ಅಂತ ಮೆಸ್ಸಿ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮೆಸ್ಸಪ್ ಆಗಿದೆ, ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಡೆಕೋರ್ ಮಾಡೋದ ಟೇಬಲ್ ಹತ್ರ ಏನಾದರೂ ಅಂತ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಪೆನ್ ಸ್ಟ್ಯಾಂಡ್ ಥರ ಏನಾದರೂ ಮಾಡೋದ ಅಂತ. ಯೂಟ್ಯೂಬೆಲ್ಲ ಯಾಕಿರೋದು ಅಲ್ವಾ, ಯೂಟ್ಯೂಬೆಲ್ಲ ಇರೋದು ನಮಗೋಸ್ಕರನೇ ಅಲ್ವಾ, ಅದನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡೋದ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಕಲರ್ ಮಾಡೋದೇ ಕಷ್ಟ ಲಿಟ್ರಲಿ. ಕೈಯೆಲ್ಲ ನೋಡಿ ಫುಲ್ಲು ಪೇಂಟ್ ಆಗಿಬಿಟ್ಟಿದೆ. ಇದ್ಯಾವುದು ಹೊಸ ಪ್ರತಿಭೆ? ಓ ಮೈ ಗಾಡ್, ಕಣ್ಣತ್ರನೂ ಆಗಿದೆ. ಈ ಕೈಯು ಪೇಂಟು, ಈ ಕೈಯು ಪೇಂಟ್ ಆಗಿದೆ, ಫುಲ್ ಪೇಂಟ್ ಆಗಿದೆ. ಓಕೆ, ಏನಾದರೂ ಮಾಡಬೇಕಾದ್ರೆ ಏನಾದರೂ ಒಂದು ಆಗುತ್ತೆ. ನಾನು ಅಷ್ಟೊಂದು ಪ್ರೋ ಅಲ್ವಲ್ಲ ನೀಟಾಗಿ ಪೇಂಟ್ ಮಾಡೋದಕ್ಕೆ. ಕೈಗೆಲ್ಲ ಮಾಡ್ಕೊಳ್ದೆ, ಸೊ ಹಂಗಾಗಿ ಕೈಗೆಲ್ಲ ಆಗ್ತಾಯಿದೆ. ಮಾಡೋಣ ಬನ್ನಿ, ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ನಾನು ಮಾಡ್ತೀನಿ ನಿಮ್ಮ ಜೊತೆ. ಕಮ್ ಲೆಟ್ಸ್ ಸ್ಟಾರ್ಟ್. ನೆಕ್ಸ್ಟು ವೈಟ್ ಪೇಂಟ್ ಮಾಡಿಟ್ಟಿದ್ದೀನಿ. ಈ ಬಾಟಲ್ ಕಟ್ ಮಾಡಿ, ಒಂದು ಬಾಟಲ್ ಕಟ್ ಮಾಡಿ ವೈಟ್ ಪೇಂಟ್ ಮಾಡಿ ಒಳಗಡೆ ನೋಡಿ ವೈಟ್ ಪೇಂಟ್ ಮಾಡಿ, ಆಮೇಲೆ ಆರೆಂಜ್ ಪೇಂಟ್ ಮಾಡಿದ್ದೀನಿ. ಒಳಗಡೆನೂ ಆರೆಂಜ್ ಪೇಂಟ್ ಮಾಡಬೇಕು. ಫಸ್ಟ್ ಇದಕ್ಕೆ ಪೇಂಟ್ ಮಾಡಿಬಿಡೋದ, ಯಾಕಂದರೆ ಡ್ರೈ ಆಗಬೇಕು ಸ್ವಲ್ಪ. ಅಷ್ಟರಲ್ಲಿ ಇದಕ್ಕೆ ಪೇಂಟ್ ಮಾಡೋದ ಅಂತ ಪೇಂಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಐ ಚೂಸನ್ ದಿಸ್ ಕಲರ್. ಯಾವ ಕಲರಪ್ಪ ಇದು, ಅದು ಗೊತ್ತಿಲ್ಲ ಯಾವ ಕಲರ್ ಇದೆ ಅಂತ. ಇಟ್ಸ್ ಲೈಕ್ ಪರ್ಪಲ್ ಕಲರ್ ಇದೆ. ಸೊ ಐ ಆಮ್ ಡೂಯಿಂಗ್ ಫಾರ್ ದಿಸ್. ಹೇಗಿರುತ್ತೆ ನೋಡೋಣ ಬನ್ನಿ. ಬೇಗ ಮಾಡಬೇಕು, ನಮ್ಮಮ್ಮ ಬೈತವ್ರೆ, ಎಲ್ಲ ಗಲೀಜು ಮಾಡ್ತಿದ್ಯಾ ನೀನು ಅಂತ. ಸೊ ಬೇಗ ಮಾಡಿ ಮುಗಿಸ್ಬೇಕು. ನಾನು ಯೂಸ್ ಮಾಡ್ತಾ ಇರೋದು ಆಯಿಲ್ ಪೇಂಟ್, ಯಾಕೆಂದರೆ ಆಯಿಲ್ ಪೇಂಟ್ ಬೇಗ ಡ್ರೈ ಆಗುತ್ತೆ ಮತ್ತು ಕ್ಲೀನಾಗಿ ಪೇಂಟ್ ಕೂಡ ಮಾಡ್ಬೋದು ಅಂತ ಚೂಸನ್ ಆಯಿಲ್. ಆ್ಯಕ್ಚುಲಿ ಪೇಂಟ್ಸ್ ಎಲ್ಲ ಇವಾಗ ತೊಗೊಂಡಿರೋದಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಹಠ ಮಾಡಿ ತೆಗೆಸ್ಕೊಂಡಿದ್ದಿದ್ದು ಪೇಂಟ್. ಮೇ ಬಿ ಅರೌಂಡ್ 7th or 6th ಐ ಥಿಂಕ್ ಸೊ. ಆವಾಗ ತೆಗೆಸ್ಕೊಂಡಿದ್ದು ಪೇಂಟ್ ಈಗ ಯೂಸ್ ಆಗ್ತಾಯಿದೆ ಇದು ಮಾಡೋದಕ್ಕೆ. ನನ್ನ ಪುಣ್ಯ ಏನು ಅಂದರೆ ಗಟ್ಟಿಯಾಗಿಲ್ಲ ಯಾವುದೂ, ವೇಸ್ಟ್ ಅಂತೂ ಮಾಡಿಲ್ಲ ಯಾವುದೂ. ವೇಸ್ಟ್ ಮಾಡಿದ್ರೆ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಅದು ಈಗ ಡಿಗ್ರಿಗೆ ಬಂದಿದ್ದೀನಿ, ಈಗ ಯೂಸ್ ಮಾಡ್ತಾಯಿದ್ದೀನಿ ಪೇಂಟ್ಸ್ ಎಲ್ಲ. ಸಮ್ಟೈಮ್ಸ್ ಈ ಥರ ಪೇಂಟ್ ಮಾಡಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಟೈಮ್ ಇತ್ತು, ಮಾಡ್ತಾ ಇರಲಿಲ್ಲ. ಬಟ್ ಈಗ ಟೈಮ್ ಇರಲ್ಲ, ಈಗ ಕೂತಿದ್ದೀನಿ ಮಾಡೋದಕ್ಕೆ. ಐ ಹ್ಯಾವ್ ಲಾಟ್ಸ್ ಆಫ್ ವರ್ಕ್, ಬಟ್ ವಾಟ್ ಟು ಡೂ. ಬೇಜಾರಾಗ್ತಿದೆ, ಆ ಕೆಲಸ ಎಲ್ಲ ಮಾಡೋಕ್ಕೆ ಮೂಡಿಲ್ಲ, ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಈ ಥರದ್ರ ಮೇಲೆ ಇಂಟ್ರೆಸ್ಟ್ ಬಂದಿದೆ ಈಗ ನನಗೆ. ಚಿಕ್ಕ ವಯಸ್ಸಲ್ಲಿ ಬರ್ದಿರೋ ಇಂಟ್ರೆಸ್ಟ್ ಈಗ ಬಂದಿದೆ ಕ್ರಾಫ್ಟ್ ಮಾಡಬೇಕು ಅಂತ. ಹಂಗಾಗಿ ನನ್ನ ತಂಗಿ ಕೈಲಿ ವೇಸ್ಟ್ ಬಾಟಲ್ಸ್ ಎತ್ಕೊಂಬಾ ಅಂತ ಅಂದೆ, ಎತ್ಕೊಂಡು ಬಂದು ಕೊಟ್ಟಲು. ಅದರಿಂದ ಐ ಸ್ಟಾರ್ಟೆಡ್ ಮೈ ಪೇಂಟಿಂಗ್. ಕಟ್ ಮಾಡಿ ಸ್ಟಾರ್ಟಿಂಗಿಂದಲೇ ಮಾಡಬೇಕಿತ್ತು, ನಾನು ವ್ಲಾಗ್ನ ಮರ್ತೋಗ್ಬಿಟ್ಟೆ. ಬಟ್ ಐ ಆಮ್ ಡೂಯಿಂಗ್ ನೌ. ನೋಡೋಣ ಫೈನಲ್ ಆಗಿ ಹೆಂಗೆ ಬರುತ್ತೆ, ನಿಮಗೂ ತೋರಿಸ್ತೀನಿ. ನೋಡ್ತಾ ಇರಿ ಹೆಂಗೆ ಪೇಂಟ್ ಮಾಡ್ತೀನಿ ನಾನು ಅಂತ. ಕೈಯೆಲ್ಲ ಆಗ್ತಾಯಿದೆ. ವ್ಲಾಗ್ ಮಾಡೋದೇ ಬೇಡ ಅಂತ ಸ್ಟಾಪ್ ಮಾಡಿಬಿಟ್ಟಿದ್ದೆ. ವೈ, ಬಿಕಾಸ್ ಜೂನಿಂದ ಸ್ಟಾರ್ಟ್ ಮಾಡೋದ.
ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋದಾ ಅಂತ ಅಂದ್ಕೊಂಡು ಎಲ್ಲರೂ ಆಡ್ಕೊತಾಯಿದ್ರು ಗಾಯ್ಸ್, ನಾನು ಮಾಡೋ ವ್ಲಾಗು ಏನೂ ಕಂಟೆಂಟ್ ಇರಲ್ಲ, ಜೋಕ್ ಬೋರಿಂಗ್ ಆಗಿರುತ್ತೆ ಅಂತ. ಸೊ ಹಂಗಾಗಿ ನನಗೂ ಅನ್ನಿಸ್ತು ಅಲ್ವಾ, ಬೋರಿಂಗ್ ಆಗಿರುತ್ತೆ ನನ್ನ ವ್ಲಾಗ್ಸು, ಏನಾದರೂ ಕಂಟೆಂಟ್ ಹುಡುಕಬೇಕು. ನಾನು ಸುಮ್ಮನೆ ಮಾಡಿದ್ರೆ ಯಾರೂ ನೋಡಲ್ಲ, ನೋಡೋರಿಗೂ ಬೇಜಾರಾಗುತ್ತೆ ಅಂತ ನನಗೂ ಫೀಲ್ ಆಯಿತು. ಸೊ ಹಾಗಾಗಿ ಐ ವಾಸ್ ವೆಯ್ಟಿಂಗ್ ಫಾರ್ ದ ಕಂಟೆಂಟ್, ಏನಾದರೂ ಮಾಡೋದ ಅಂತ. ಫ್ರಮ್ ಮೆನಿ ಡೇಸ್ ನನಗೆ ರಜಾ ಕೊಟ್ಟಿದ್ದಾರೆ, ಫಸ್ಟ್ ಇಯರ್ ಮುಗೀತಲ್ಲ, ಸೆಮ್ ಎಕ್ಸಾಮ್ ಮುಗೀತು. ಸೊ ಹಂಗಾಗಿ ಸ್ವಲ್ಪ ದಿನ ರಜಾ ಇದೆ. ಆ ರಜದಲ್ಲಿ ಆಲ್ಮೋಸ್ಟ್ ಈಗ ಒಂದು 6 days ಆಗಿದೆ ರಜಾ ಕೊಟ್ಟು. ಐ ವಾಸ್ ಥಿಂಕಿಂಗ್ ವಾಟ್ ಟು ಡೂ, ವಾಟ್ ಈಸ್ ನೆಕ್ಸ್ಟ್, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಾಲೆಂಜಿಂಗ್ ವ್ಲಾಗ್ಸ. ನಾನು ನನ್ನ ಕಸಿನ್ ಹತ್ರನೂ ಸಜೆಷನ್ ಕೇಳ್ತಾ ಇದ್ದೆ, ಈ ಥರ ಮಾಡ್ಬೋದು ಅಲ್ವಾ ಅಂತ. ಶಿ ವಾಸ್ ಸೇಯಿಂಗ್ ಎಸ್ ಮಾಡ್ಬೋದು ಅಂತ. ನಾನು ಅಂದ್ಕೊಂಡಿರೋದನ್ನೆಲ್ಲ ಮಾಡ್ತೀನಿ, ಬಟ್ ಐ ನೀಡ್ ಎ ಟೈಮ್. ಸ್ವಲ್ಪ January 1st ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಒಂದು ಚಾಲೆಂಜ್ ವೀಡಿಯೋಸ್ ಮೇ ಬಿ, ಅಥವಾ ಈ ಥರ ಕ್ರಾಫ್ಟ್ ಮಾಡ್ತಾ ಇರೋ ಥರನೇ ಆಗಿರ್ಬೋದು, ಆ ಥರ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಸ್ಟ್ರಾಕ್ಷನ್ಸ್, ಎಕ್ಸಾಮ್ಸ್ ಅದು ಇದು ಅಂತ. ಈಗ ನಾನೇ ಸ್ಟ್ರಾಂಗ್ ಆಗಿದ್ದೀನಿ, ಯಾವುದೂ ಡಿಸ್ಟ್ರಾಕ್ಷನ್ ನನ್ನ ಮೈಂಡಿಗೆ ತಗೋಬಾರ್ದು ನಾನು ಅಂತ. ಏನಿದ್ರು ನನ್ನ ವರ್ಕ್, ನನಗೇನಿದೆ ಕೆಲಸ ಅದು ಮಾತ್ರ ಮಾಡಬೇಕು. ಅದು ಬಿಟ್ಟು ಬೇರೆ ಇನ್ಯಾವುದೇ ಥರ ಒಂದು ವಿಚಾರಕ್ಕೂ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು, ಓದೋದ್ರ ಮೇಲೆ ಮಾತ್ರ ಇರಬೇಕು ಗಮನ ಅಂತ ನಾನೇ ಅಂದ್ಕೊಂಡು ಐ ಕೇಮ್ ಬ್ಯಾಕ್ ಫ್ರಮ್ ದಟ್ ಡಿಸ್ಟ್ರಾಕ್ಷನ್ಸ್. ಡಿಸ್ಟ್ರಾಕ್ಷನ್ಸ್ ಅಂತಂದರೆ ಅಲ್ಲೋಗ್ಬೇಕು ಇಲ್ಲೋಗಬೇಕು, ನಮಗೇನಾರ ಮಾಡಬೇಕು, ಆ ಥರ ವಿಚಾರದಲ್ಲಿ ಡಿಸ್ಟ್ರಾಕ್ಷನ್ಸ್, ಬೇರೆ ಥರ ಏನೂ ಇಲ್ಲ. ತಪ್ಪರ್ಥ ಮಾಡ್ಕೋಬೇಡಿ, ಆ ಥರ ಡಿಸ್ಟ್ರಾಕ್ಷನ್ಸ್ ಎಲ್ಲ ಏನೂ ಇಲ್ಲ ನನ್ನ ಲೈಫಲ್ಲಿ. ಬಂದರೂ ನಾನು ತಗೊಳ್ಳಲ್ಲ ಅನಿಸುತ್ತೆ, ಎಕ್ಸೆಪ್ಟೇ ಮಾಡಲ್ಲ ಅನಿಸುತ್ತೆ. ಜಸ್ಟ್ ಮೂವ್ ಆನ್. ಏನಿದ್ರು ಈ ಥರ ಡಿಸ್ಟ್ರಾಕ್ಷನ್ಸ್ ಆಗಿದೆ ನನಗೆ. ಏನು ಅಂದರೆ ನನಗೊಂದು ಏನಂತಾರೆ, ಸುತ್ತಬೇಕು ಅಲ್ಲಿ ಇಲ್ಲಿ, ಟ್ರಾವೆಲಿಂಗ್ ಮಾಡೋದು ನಂಗೆ ಸಖತ್ ಇಷ್ಟ. ಬಟ್ ವಾಟ್ ಟು ಡೂ, ಆ ಮಿಡಲ್ ಕ್ಲಾಸ್ ಪೀಪಲ್ ಕಾಂಟ್ ಗೋ. ನಾವು ಅಂದ್ಕೊಂಡಂಗೆ ಆಗಲ್ಲ ಜೀವನ. ಫಸ್ಟು ಓದಿ ಸಾಧಿಸು, ಆಮೇಲೆ ನಿನ್ನ ದುಡ್ಡಲ್ಲಿ ನೀನು ಹೋಗು ಅನ್ನೋ ರೀತಿ ಇರುತ್ತೆ. ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಜಸ್ಟ್ ಮೂವ್ ಆನ್ ಆಗ್ತಾಯಿದ್ದೀನಿ. ಸಮ್ಟೈಮ್ಸ್ ಬೇಜಾರಾಗುತ್ತೆ, ವಾಟ್ ಐ ಆಮ್ ಡೂಯಿಂಗ್ ಇನ್ ಮೈ ಲೈಫ್ ಅಂತ. ಎಲ್ಲರೂ ಅಂದ್ಕೋಬೋದು ಇನ್ನೂ ಚಿಕ್ಕ ಏಜು ಅಚೀವ್ ಮಾಡ್ಬೋದು ಅಂತ ಎಲ್ಲ ಪೇರೆಂಟ್ಸು ಮೋಟಿವೇಟ್ ಮಾಡ್ತಾರೆ ಗೈಸ್. ಬಟ್ ಆದರೆ ಯಾವಾಗ ಅದು ಅನಿಸುತ್ತೆ, ಫೀಲ್ ಆಗುತ್ತೆ ಅಂದರೆ, ನಮಗೆ ಈ ರಿಚ್ ಆಗಿರೋ ಫ್ರೆಂಡ್ಸ್ ಗ್ಯಾಂಗ್ ಇರುತ್ತಲ್ಲ, ಅವರೆಲ್ಲ ಒಂದೊಂದು ಕಡೆ ಹೋಗ್ತಾ ಇರ್ತಾರಲ್ಲ, ಅವಾಗ ಅವರ ಸ್ಟೋರಿನೋ ಸ್ಟೇಟಸ್ಸು ನೋಡ್ತಾ ಇರ್ತೀವಲ್ಲ, ಆಗ್ತಾ ಇರ್ತಾರಲ್ಲ, ಅವ್ರನ್ನ ಮುಗ್ಸೋಕ್ಕೆ ಅಂತ ಆಗ್ತಾರೋ ಅಥವಾ ಅವ್ರ ಖುಷಿಗೆ ಆಗ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ಅವಾಗ ನೋಡಿದಾಗ ನಾನು ಎಲ್ಲರೂ ಹೋಗಬೇಕು ಅನ್ನಿಸ್ದಾಗ ಈ ಥರ ಫೀಲ್ ಆಗಿಬಿಡುತ್ತೆ. ನಾನು ಡಿಪ್ರೆಸ್ಡ್ ಆಗಿಬಿಡ್ತೀನಿ. ಆಗ ಎಲ್ಲರ ಮೇಲೆ ಕೂಗಾಡ್ತೀನಿ ನಾನು. ಆಗ ಅಪ್ಪ ಅಮ್ಮನ ಮೇಲೆ, ನನ್ನ ತಂಗಿ ಮೇಲೆ, ಫಸ್ಟ್ ಹೋಗೋದೇ ನನ್ನ ತಂಗಿ ಮೇಲೆ ನಾನು. ಯಾಕಂದರೆ ಅಪ್ಪ ಅಮ್ಮ ದೇ ಆರ್ ಮೋರ್ ದೆನ್ ಎನಿಥಿಂಗ್. ಅವ್ರಿಗೆ ನಾನು ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರು ನನಗಿಂತ ದೊಡ್ಡವರು. ನನ್ನ ತಂಗಿ ನನಗಿಂತ ಚಿಕ್ಕವಳಲ್ವಾ, ಅವಳು ಏನೇ ಬೈದ್ರು ನನ್ನ ಕೈ ಬೈಸ್ಕೊತಾಳೆ. ಹಾಗಾಗಿ ಅವ್ಳಿಗೆ ನಾನು ಬೈಯೋದು. ಫೈನಲಿ ನಿಮ್ಮ ಜೊತೆ ಮಾತಾಡ್ತಾ ಹ್ಯಾವ್ ಕಂಪ್ಲೀಟೆಡ್ ದಿಸ್. ಪರ್ಪಲ್ ಕಲರ್, ಇಲ್ಲಿ ಲೈಟ್ಗೆ ಡಾರ್ಕ್ ಬ್ಲೂ ಕಲರ್ ಕಾಣ್ತಿದೆ, ಬಟ್ ಪರ್ಪಲ್ ಕಲರ್ ಇಟ್ ಇಸ್. ಈಗ ನೆಕ್ಸ್ಟು ಇನ್ನೊಂದು ಬಾಟಲ್ ಇದೆ. ನಾನು ಇಷ್ಟು ಹೊತ್ತು ಮಾತಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಲೆಟ್ ಮೀ ನೋ. ನಿಜ ಅಲ್ವಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಒಂದು ಮೈಂಡ್ಸೆಟ್ ಇದೆ ಅಲ್ವಾ ಅಂತ, ಅಥವಾ ಐ ಆಮ್ ಸ್ಪೀಕಿಂಗ್ ರಾಂಗ್ ಇದ್ರ ಬಗ್ಗೆ ಅಂತಲೂ ನನಗೆ ಹೇಳಿ. ತುಂಬ ಆಸೆ ಇದೆ, ಬಿಡಲ್ಲ. ವೆನ್ ಐ ಅಚೀವ್ ದೊಡ್ಡದಾಗಿ ಏನಾದರೂ ಅಚೀವ್ ಮಾಡಿ ಪಕ್ಕ ಸೋಲೋ ಟ್ರಿಪ್ಪೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ನಾನಂತೂ ದೇಶ ನೋಡಬೇಕು ಅಷ್ಟೇ. ಸಖತ್ ಆಸೆ ಐತೆ ಟ್ರಾವೆಲಿಂಗ್. ಅದರಲ್ಲೂ ನನಗೆ ಈ ಥರ ಟೆಂಪಲ್ಸ್ ಆ ವೈಬ್ಸ್ಗಿಂತ, ಟೆಂಪಲ್ ಅಥವಾ ಎಂಜಾಯಿಂಗ್ ಪ್ಲೇಸ್ಗಿಂತ ಐ ಲವ್ ನೇಚರ್ ಮಧ್ಯೆ ಹೋಗೋಕ್ಕೆ ತುಂಬ ಇಷ್ಟ. ಎಷ್ಟೊತ್ತಾದರೂ ಕುತ್ಕೊಂಡು ಅಲ್ಲಿ ಕಾಲ ಕಳಿ ಅಂದರೂ ನಾನು ಕಲಿತೀನಿ ಒಬ್ಬಳೆ. ಆ ಥರ ಸಖತ್ ಇಷ್ಟ ನೇಚರ್ ಮಧ್ಯ ಟೈಮ್ ಸ್ಪೆಂಡ್ ಮಾಡೋದು. ಟ್ರಕ್ಕಿಂಗ್ ಅಷ್ಟು ಸ್ಟ್ರಾಂಗ್ ಇಲ್ಲ ನನ್ನ ಬಾಡಿ, ಸಪೋರ್ಟ್ ಮಾಡಲ್ಲ, ಐ ಆಮ್ ಟು ವೀಕ್ ಅನಿಸುತ್ತೆ.
ಬಟ್ ನೇಚರ್ ಮಧ್ಯ ಟ್ರಾವೆಲ್ ಮಾಡೋದಕ್ಕೆ ತುಂಬ ಇಷ್ಟ. ಎಷ್ಟು ಹೊತ್ತಾದರೂ ಟ್ರಾವೆಲ್ ಮಾಡ್ತೀನಿ ನಾನು, ನಿದ್ದೆನೂ ಮಾಡದೆ ಟ್ರಾವೆಲ್ ಮಾಡ್ತೀನಿ ಬೇಕಾದ್ರೆ ನೈಟೆಲ್ಲ. ಅಷ್ಟು ಇಷ್ಟ ನನಗೆ ಟ್ರೆಕ್ಕಿಂಗ್ ಅದೆಲ್ಲ. ಸೊ ಬೋರಿಂಗ್ ಆಗಿಬಿಡುತ್ತೆ ಇದ್ರ ಬಗ್ಗೆ ಹೇಳ್ತಿದ್ರೆ. ಸೊ ನೆಕ್ಸ್ಟ್ ಐ ವಾಂಟ್ ಟು ಕಲರ್ ಫಾರ್ ದಿಸ್. ಈ ಬಾಟಲ್ಗೆ ಯಾವ ಕಲರ್ ಮಾಡ್ತೀನಿ ಅಂದರೆ ಡಾರ್ಕ್ ಗ್ರೀನ್ ಕಲರ್, ಅಲ್ಲಿ ಲೈಟ್ ಗ್ರೀನ್ ಕಾಣ್ತಿದೆ ಬಟ್ ಡಾರ್ಕ್ ಗ್ರೀನ್ ಕಲರ್ ಮಾಡಿಬಿಟ್ಟು ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್. ನೋಡಿ ಇವಳ ಕಾಗುಣಿತ ಬರೀ ಅಂತ ನಮ್ಮಮ್ಮ ಕುಣಿಸಿದ್ರೆ, ನಾನೇನೋ ಸುಮ್ಮನೆ ಕೂತವಳೇನೋ ಬೇಜಾರಾಗುತ್ತೆ ಅಂತ ಕರೆದ್ರೆ ನಮ್ಮಮ್ಮ ಕಾಗುಣಿತ ಬರೀ ಅಂತ ಕುಣಿಸೋರೆ. ಇನ್ನೇನು ಸ್ಕೂಲ್ ಓಪನ್ ಆಗುತ್ತೆ, ಏನು ಮಳ್ಳ ಮರ್ತೋಗಿರ್ತೀಯ ಅವು ಬರೀ ಅಂತಂದರೆ ಇಲ್ಲಿ ಬಂದೋಳೆ ನನಗೆ ಬರೆಯೋಕ್ಕಾಗಲ್ಲ 1 hour ಅಂತ. ಅದೇ ಹೇಳ್ತಿದ್ದೀನಿ, ನಾನು ಕರೆದೆ ತಾನೆ, ಕರೆದ್ಮೇಲೆ ಈಗ ಹೋಗ್ಬೇಕು. ಬರೆಯೋಕೆ ಹೇಳೋರೆ ತಾನೆ ಅಮ್ಮ ಹೋಗಿ ಬರೆಯೋದು. ಅದು ಅಮ್ಮಂಗೆ ಹೇಳು, ನನಗೇನು ಗೊತ್ತಿಲ್ಲ. ಕೈ ನೋವು ಬರ್ತಾಯಿದ್ರೆ ಇನ್ನು ಸ್ಕೂಲ್ ಓಪನ್ ಆದರೆ ಅಲ್ಲೂ ಹಂಗೆ ಎಲ್ಲ ಬರುತ್ತಾ? ಹಂಗೆ ಟೆಕ್ಸ್ಟ್ ಬುಕ್ ತೊಗೊಂಬ, ಕನ್ನಡ ಓದಿಸ್ತೀನಿ ನೋಡೋಣ. ಹೋಗು ಬೇಗ. ಅಲ್ಲೈತೆ ಅದ್ರಲ್ಲಿ ತಗೋ. ಯಾಕೆ ಅದು ಈ ಚೀಲದಲ್ಲಿ ಐತಲ್ಲ, ತುಂಬ ಐತಲ್ಲ ಈಗ ಅಮ್ಮ ಬುಕ್ಸ್ನೆಲ್ಲ, ಅದು ಬುಕ್ ಓದೋಕ್ಕಾಗಲ್ಲ ಅಣ್ಣ. ನೋಡಿ ಗೈಸ್, ಇವ್ರಿಗೆಲ್ಲ ಓದಿ ಅಂದರೆ ಆಗಲ್ಲ. ನಾವು ಹಂಗೆ ಚಿಕ್ಕ ವಯಸ್ಸಲ್ಲಿ, ಬಟ್ ಅಟ್ಲೀಸ್ಟ್ ಅವ್ರು ತೊಗೊಂಡಿರೋದು ICSE ಸಿಲೆಬಸ್ ಅಷ್ಟು ಈಸಿ ಇರೋಲ್ಲ. ಯಪ್ಪ ನನಗೆ ಭಯ ಆಗುತ್ತೆ ಇವಳು ಬುಕ್ಸ್ ನೋಡ್ತಾಯಿದ್ರೆ ಏನು ಓದ್ತಾಳೆ ಇವಳು ಅಂತ. ಬಟ್ ಇವಳು ಸೀರಿಯಸ್ನೆಸ್ಸೇ ಇಲ್ಲ, ಫುಲ್ ಕೇರ್ಲೆಸ್ ಇವಳು. ಅರ್ಧ ಮುಗಿಸಿದ್ದೀನಿ ಇದನ್ನು. ಸೊ ಇವಳು ಬಂದ್ಲಲ್ಲ, ಇವಳೊಬ್ಳು ಡಿಸ್ಟ್ರಾಕ್ಷನ್ ನನಗೆ. ಏನೇ ಮಾಡ್ತಾಯಿದ್ರು ಇವಳದೊಂದು ಏನಾದರೂ ಓದನ್ನ ಇಟ್ಕೊಂಡು ಬರ್ತಾಳೆ. ಅಂಕಲ್ ಬರೋಕ್ಕಾಗ್ತಾಯಿಲ್ಲ. ನಾನು ಅದನ್ನ ಮಾಡಿದ್ದು, ನಾನು ಅದನ್ನ ಕಟ್ ಮಾಡ್ಕೊಟ್ಟಿದ್ದಾನೆ. ಅದನ್ನ ಎಲ್ಲ ನಾನೇ ತಾನೇ ಕಟ್ ಮಾಡಿದ್ದು. ನೀನು ಕಟ್ ಮಾಡಿಕೊಟ್ಟೆ ಅಂತ ನಂಗೆ ಗೊತ್ತು. ಈಗ ಹೋಗಿ ಬರೆಯೋಗ ಅಮ್ಮ ಬರೆಯೋಕೆ ಕೊಟ್ಟಿದ್ದಾರೆ ತಾನೆ. ಬರೆಯೋದು ಬಿಟ್ಟು ಇನ್ನು ಆಟಾಡಕ್ಕೆ ಹೋಗು. ಇನ್ನೀಗ ಜಂಪ್ ಹೊಡೆದ್ಬಿಡ್ತಾಳೆ ಹಂಗೆ. ಹೋಯ್ತೀನಿ, ಮಕ್ಕಳ ಮೇಲೆ ಹೊಡಿಯುತ್ತೆ ಅಮ್ಮ. ಯಾರು ಇರಲ್ಲ, ಎಲ್ಲ ಓದ್ತಾ ಇರ್ತಾರೆ. ಇವಳೊಬ್ಳು ಬೀದಿಗೆವ್ವ. ಓದೋದು ಬೇಡ, ಅಟ್ಲೀಸ್ಟ್ ಈ ಥರ ಟೇಬಲ್ಸು ಆ ಥರ ಏನಾದರೂ ಬರಿಬೇಕು ತಾನೇ. ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅಂದರೂ ಬರೆಯೋದು ಓದೋದು ಕಲಿಬೇಕು. ನೀನು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಲ್ವಾ, ಅದಕ್ಕೆ. ಹೆಂಗೈತೆ ಅಂದರೆ ಇವಳು ಹ್ಯಾಂಡ್ ರೈಟಿಂಗು, ಯಪ್ಪ ವ್ಯಾ ಥರ ಐತೆ ಹ್ಯಾಂಡ್ ರೈಟಿಂಗು. ತೋರಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ. ನಿನ್ನ ಮಾನ ಮರ್ಯಾದೆನೇ ಹೋಗುತ್ತೆ. ಹೋಗ್ಲಿ ಬಿಡು. ದೆನ್ 3 ಬಿಟ್ಟು ನಿಂತಿದ್ಯಾ ನೀನು. ಮಾನ ಮರ್ಯಾದೆ, ನಾಚಿಕೆ ಮಾನ ಮರ್ಯಾದೆ, ನಾಚಿಕೆ ಮಾನ ಮರ್ಯಾದೆ. ಈಗ ನಾವು ಅಮ್ಮ ಬರ್ತಾರೆ ನೋಡಿ. ಅಮ್ಮ ಬನ್ನಿ, ನಿಮ್ಮ ಮುಖ ತೋರಿಸ್ಬಿಟ್ಟೋಗಿ. ಏನಂತ? ನಮ್ಮಮ್ಮ TV ನೋಡಕ್ಕೆ ಹೋದ್ರಂತೆ. ನಮ್ಮಮ್ಮನ ಸೀರಿಯಲ್ ಇದ್ದರೆ ಯಾರು ಬೇಡ, ನಾನು ಬೇಡ. ಈಗ 6 o'clock ಸ್ಟಾರ್ಟ್ ಆಗಿರೋದು ಗಾಯ್ ಸೀರಿಯಲ್ ನೋಡೋಕ್ಕೆ. ನಮ್ಮಮ್ಮ ಎಷ್ಟೊತ್ತು ನೋಡ್ತಾರೆ ಗೊತ್ತಾ? ಫುಲ್ ನೋಡ್ತಾನೆ ಇರ್ತಾರೆ. ಯಪ್ಪ 9:30ವರೆಗೂ ನೋಡ್ತಾರೆ. ಅದು ಒಂದು ಚಾನಲ್ ನೋಡ್ತಾರಾ, 2 ಚಾನಲ್ ನೋಡ್ತಾರೆ. ಕಲರ್ಸ್ ಕನ್ನಡದಲ್ಲಿ ನೋಡ್ತಾ ಇರ್ತಾರೆ. ಇದರಲ್ಲಿ ಅಡ್ವರ್ಟೈಸ್ ಬಂದರೆ ಆ ಚಾನಲ್ ಹಾಕ್ತಾರೆ, ಜಿ ಕನ್ನಡನ. ಅದರಲ್ಲೂ ಸೀರಿಯಲ್ ನೋಡಿ ಮುಗಿಸಾದ್ಮೇಲೆ ಮತ್ತೆ ಇನ್ನೊಂದು ಚಾನಲ್ ಯಾವುದಾದ್ರೂ ಬೇಕಾದ್ರೆ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ತಮಿಳ್ ಡಬ್ಬಿಂಗ್ ಆ ಥರ ಸೀರಿಯಲ್ಸ್ ಬರುತ್ತಲ್ಲ, ಅದನ್ನ ನೋಡ್ಕೊಂಡು ಮುಟ್ಕೋತಾರೆ ಫೋನಲ್ಲಿ. ಫೇಸ್ಬುಕ್ ಡೌನ್ಲೋಡ್ ಮಾಡಿಕೊಟ್ಬಿಟ್ಟು. ಯಪ್ಪ ನಮ್ಮಮ್ಮಂಗೆ ಇರೋಷ್ಟು ಸೀರಿಯಲ್ ರುಚಿ ಆ ಆಂಟಿಗಳಿಗೂ ಇಲ್ಲ ಅನಿಸುತ್ತೆ. ಕಮೆಂಟ್ ಮಾಡಿ ನೀವು ಅಮ್ಮಂದಿರು ಹಿಂಗೆ ಜಾಸ್ತಿ ಸೀರಿಯಲ್ ನೋಡ್ತಾರಾ ಅಂತ. ನಮ್ಮಮ್ಮ ಅಂತೂ ಅಪ್ಪ, ನಾನು ಅದಕ್ಕೆ ಹಾಲ್ಗೆ ಹೋಗಲ್ಲ, ನಾನು ರೂಮಲ್ಲೇ ಕೂತಿರ್ತೀನಿ. ಇದು ನನ್ನ ಒಂಥರ ಏನಂತಾರೆ ನಂಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಅಷ್ಟೇ ನನ್ನ ರೂಮಲ್ಲಿ ನಾನು ಇರ್ತೀನಿ. ಇದೇ ರೂಮಲ್ಲಿ ಯಾವಾಗಲೂ ಅಷ್ಟೇ ನಾನು ಫೋನ್ ನೋಡ್ತಾ ಇರ್ತೀನಿ. ಇಲ್ಲಾಂದರೆ ನಮಗೆ ನಾವು ಟೈಮ್ ಕೊಡ್ಕೋಬೇಕು ಅಂತಾರಲ್ಲ, ಅದನ್ನು ನಾನು ಪಾಲಿಸ್ತೀನಿ ಸ್ವಲ್ಪ. ನನ್ನ ಬಗ್ಗೆ ನಾನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ ಸಮ್ಟೈಮ್ಸ್. ಐ ಥಿಂಕ್ ಆಫ್ ಮೈ ಸೆಲ್ಫ್ ಗೈಸ್. ಸರಿ ಅಲ್ವಾ? ಯಾವಾಗಲೂ ನಮಗೆ ನಾವು ಟೈಮ್ ಕೊಡ್ಕೋಬೇಕು ಫಸ್ಟ್, ದೆನ್ ಫಾರ್ ಅದರ್ಸ್. ಫಸ್ಟೇ ನಾವು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅವ್ರು ನಮಗೆ ಟೈಮ್ ಕೊಡಲಿಲ್ಲ ಅಂದಾಗ ಇಟ್ ಹರ್ಟ್ಸ್. ಬಿಫೋರ್ ದ್ಯಾಟ್ ನಮಗೆ ನಾವು ಟೈಮ್ ಕೊಟ್ಕೊಂಡು ಫಸ್ಟು ನಮ್ಮ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಎಲ್ಲನೂ ಡೆವಲಪ್ ಮಾಡ್ಕೋಬೇಕು. ದೆನ್ ಲೈಫ್ ವಿಲ್ ಬಿ ಸೋ 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 ಬ್ಯೂಟಿಫುಲ್. ಆರ್ ಎಲ್ಸ್ ಬ್ಯಾಡ್ ಮೇಂಟೈನ್
ಏನೇನೋ ಮಾತಾಡ್ತಾಯಿದ್ದೀನಿ. ಬ್ಯಾಡ್ ಮೈಂಡ್ ಸೆಟ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಏನು ಲೈಫ್ ನಂದು ಆ ಥರ ಈ ಥರ. ನಾನು ಮೊನ್ನೆನಾ ಜಸ್ಟ್ ಒಂದು 2 ಮಂತ್ಸ್ ಬ್ಯಾಕೋ ಏನೋ 2 ಮಂತ್ಸೋ 3 ಮಂತ್ಸ್ ಬ್ಯಾಕೋ ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದೆ. ಮೇ ಬಿ ಎಲ್ಲರೂ ನೋಡಿರ್ತೀರ. ಚಿಕ್ಕ ಮಕ್ಕಳು ಅವ್ರ ಅಪ್ಪ ಅಮ್ಮ ಫೋನ್ ಕೊಡಲಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡೇ ಸತ್ತೋಗ್ಬಿಟ್ಟಿದ್ದಾರೆ. ಅಯ್ಯಪ್ಪ ನಾನು ಕೇಳಿ ಭಯನೇ ಆಗೋಯ್ತು. ಈ ಥರ ನೋಡ್ತಾರೆ ಅಡಿಕ್ಷನ್ ಫೋನ್ಗೆ ಅಂತ. ಆಮೇಲೆ ಪೇರೆಂಟ್ಸು ತಪ್ಪು ಗೈಸ್, ಅದರಲ್ಲಿ ಮಕ್ಕಳದೇ ತಪ್ಪು ಅನ್ನೋಕ್ಕಾಗಲ್ಲ. ವೈ ಬಿಕಾಸ್ ಫೋನ್ ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ಗೆ ಅವರು ಒಂಚೂರು ರಿಸ್ಟ್ರಿಕ್ಟ್ ಮಾಡಬೇಕು. ಫ್ರೀಯಾಗಿ ಕೊಟ್ಬಿಟ್ಟು ಲಾಸ್ಟಲ್ಲಿ ಅವ್ರು ಅಡಿಕ್ಟ್ ಆದ್ಮೇಲೆ ಕಿತ್ಕೊಳ್ಳೋಕೆ ಹೋದರೆ ಸಡನ್ನಾಗೆ ಆ ಥರ ಮೈಂಡ್ಸೆಟ್ ಬರುತ್ತೆ. ಫೈನಲಿ ಡನ್ ಫಾರ್ ದಿಸ್ ಆಲ್ಸೋ. ಆ ಥರ ಆಗುತ್ತೆ. ಪೇಂಟ್ ಎಲ್ಲ ಕೈಗೆಲ್ಲ ಆಗೋಯ್ತು. ಬೋರಿಂಗ್ ಆಗುತ್ತೆ. ಇದೆ 14 ಮಿನಿಟ್ಸ್ ಆಗೋಯ್ತು. ಆಮೇಲೆ ಸಿಗ್ತೀನಿ ವೆಯ್ಟ್. ನೋಡಿ ಇಷ್ಟು ಪೇಂಟ್ ಮಾಡಿ ಮುಗಿಸ್ತಾ ಇದನ್ನು ಮಾಡಿ ಇದು ಮಾಡಿ ಎಲ್ಲ ಮಾಡಿ ಮುಗಿಸಿದ್ದೀನಿ. ಈಗ ಇದಕ್ಕೇನಾದರೂ ಡಿಸೈನ್ ಮಾಡಬೇಕು ಗೈಸ್. ಏನು ಮಾಡೋದು ಅಂತ ಗೊತ್ತೈತಿಲ್ಲ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ಡಿಸೈನ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ವೆಯ್ಟ್. ಫೈನಲಿ ನಾನು ಅಂದ್ಕೊಂಡಿದ್ದು ಕ್ರಾಫ್ಟ್ ಮುಗಿಸ್ದೆ. ದಿಸ್ ಈಸ್ ಹೌ ಇಟ್ ಈಸ್. ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಆಲ್ಸೋ ನಾಟ್ ಬ್ಯಾಡ್. ಐ ಟ್ರೈ ಮೈ ಬೆಸ್ಟ್. ಇಷ್ಟು ಟೈಮ್ ತಗೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಅದು ಮೇ ಬಿ 6ಗೋ 5ಗೋ ಏನೋ ಕೂತಿದ್ದು ಅನಿಸುತ್ತೆ. ಇವಾಗ ಮುಗಿದಿದೆ ಆ ಕ್ರಾಫ್ಟು. ಈಗ ಟೈಮ್ ಬಂದು 9 o'clock ಸಮಥಿಂಗ್ ಆಗಿದೆ. ಇಷ್ಟೊತ್ತು ಮಾಡಿ ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಈಗ ಕೈಯೆಲ್ಲ ನೀಟಾಗಿ ಮಾಡಿಕೊಂಡು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಇಲ್ಲೆಲ್ಲ ಮೆಸ್ಸಪ್ ಆಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಈಗ ತೋರ್ಸೋದ ನಿಮಗೂ ಹೇಗೆ ಮಾಡಿ ಮುಗಿಸ್ದೆ ನಾನು ಅಂತ ಬಂದೆ. ಸೊ ದಟ್ಸ್ ಇಟ್. ಇವತ್ತು ಈ ಥರ ಇತ್ತು ನನ್ನ ಡೇ. ಸೊ ನಾಳೆ ಏನು ಮಾಡ್ತೀನಿ ಅಂತ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ. ನಾಳೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋದ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಇಫ್ ಐ ಕ್ಯಾನ್ ಐ ವಿಲ್ ಶೋ. ಕ್ರಿಯೇಟಿವ್ ಮಾಡೋದಕ್ಕೆ ಏನೂ ಬೇಜಾರಿಲ್ಲ. ನನ್ನ ತಂಗಿ ಇನ್ನೇನೋ 3-4 ಡೇಸ್ ಸ್ಕೂಲ್ ಓಪನ್ ಆಗುತ್ತೆ ಅವಳಿಗೆ. ಅವಳದು ಬುಕ್ಸ್ಗೆ ರ್ಯಾಪರ್ ಹಾಕೋ ಪೆಂಡಿಂಗ್ ಇದೆ ನನಗೆ. ಆ ಕೆಲಸ ಬೇರೆ ಒಂದು ಇನ್ನೂ ಮಾಡದೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಸೊ ಆ ವರ್ಕ್ ಮಾಡಬೇಕು. ಆ ವರ್ಕೆ ಜಾಸ್ತಿ ಹೊತ್ತು ತೊಗೊಂಡ್ರೆ ಐ ಕಾಂಟ್ ಡು ಎನಿಥಿಂಗ್. ಕ್ರಿಯೇಟಿವ್ ಆಗಿ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋದ ಇಫ್ ಐ ಕ್ಯಾನ್ ಐ ವಿಲ್ ಡೂ ಎನಿಥಿಂಗ್. ನ್ಯೂ ಆಗಿ ಏನಾದರೂ ಮಾಡಿ ಇದೇ ಥರ ಅಂದರೆ ಯಾವ ಥರ ಅಂದರೆ ನಂಗೆ ಹೇಳಕ್ಕೆ ಬರ್ತಾಯಿಲ್ಲ ನೀಟಾಗೆ. ಇಟ್ಸ್ ಮೈ ಪ್ರಾಬ್ಲಮ್. ಏನೋ ಒಂದು ಇಟ್ಕೊಂಡಿರ್ತೀನಿ ಮೈಂಡಲ್ಲಿ ಹೇಳಬೇಕು ಅಂತ, ಬಟ್ ನಂಗೆ ಅದನ್ನ ಪ್ರಾಪರಾಗಿ ಕನ್ವೆ ಮಾಡೋಕ್ಕೆ ಬರೋಲ್ಲ. ಅದೊಂದು ನನ್ನ ದೊಡ್ಡ ಪ್ರಾಬ್ಲಮ್. ಏನು ಹೇಳ್ತಾಯಿದ್ದೀನಿ ಅಂದರೆ ನಾಳೆ ಏನಾದರೂ ಒಂದು ವೀಡಿಯೋ ಮಾಡಬೇಕು ಯಾವುದಾದ್ರೂ ಒಂದು ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ನ ಯಾವುದಾದ್ರೂ ಕಂಟೆಂಟ್ ವ್ಲಾಗ್ನ ಅದು ಮಾಡಬೇಕು ಅಂದರೆ ನನ್ನ ತಂಗಿ ಬುಕ್ಸ್ ರ್ಯಾಪರ್ ಹಾಕಬೇಕು. ಬಟ್ ರ್ಯಾಪರ್ ಹಾಕೋಷ್ಟಲ್ಲಿ ಟೈಮ್ ಆಗೋದ್ರೆ ಅದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಷ್ಟೇ. ನಾನು ಅದನ್ನ ಸುತ್ತಿ ಬತ್ತಿ ಹೇಳ್ತಾಯಿದ್ದೀನಿ ಅಷ್ಟೇ. ನಿಮಗೂ ಬೋರ್ ಆಗುತ್ತೆ ಇನ್ನು ನಾನು ಡ್ರ್ಯಾಗ್ ಮಾಡ್ತಾನೇ ಇದ್ದರೆ. ಸೊ ಹೀಗಿತ್ತು ನನ್ನ ಡೇ. ಸಿಗೋಣ ಮತ್ತೆ ನಾಳೆ. ಸಿ ಯು ಆಲ್. ಬಾಯ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.